ನಮ್ಮೆಲ್ಲರ ಯುವಕರ ಕಣ್ಮಣಿ, ಸ್ನೇಹಜೀವಿ, ನಮ್ಮ ಹೆನ್ನಾಗರ ಪಂಚಾಯಿತಿಯ ಅಧಿಕಾರಿಯಾದಂತಹ ನಮ್ಮ ಮುನ್ರಾಜಣ್ಣವ್ರದ್ದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಒಂದು ಸೆಲೆಬ್ರೇಷನ್ನಲ್ಲಿ ಇಟ್ಕೊಂಡಿದ್ದು ತುಂಬ ಅದ್ಭುತವಾಗಿ ನಮ್ಮ ರಾಹುಲ್, ಜ್ಯೋತೇಶ್ ಮತ್ತು ತಂಡ ಮತ್ತು ಹೆನ್ನಾಗರದಿಂದ ಬಂದಂತಹ ಮಣಿ ತಂಡ, ನಾರಾಯಣ ಸ್ವಾಮಿ, ಅಮೃತ್ ಇವರೆಲ್ಲ ಬಂದು ತುಂಬ ಅದ್ಧೂರಿಯಾಗಿ ಹೂವಿನ ಸುರಿಮಳೆಯನ್ನು ಸುರಿದು ಕೇಕನ್ನು ಕಟ್ ಮಾಡಿ ತುಂಬ ಅದ್ಭುತವಾಗಿ ಪಟಾಕಿಯನ್ನೆಲ್ಲ ಸಿಡಿಸಿ ಅವರಿಗೆ ಶುಭಾಶಯಗಳನ್ನು ಕೋರಿರ್ತಾರೆ. ನಮ್ಮ ಅಣ್ಣನವರ ಶ್ರೀಮತಿಯವರಾದ ಮುನ್ರತ್ನ ಮುನ್ರಾಜ್ರವರು ನಿಕಟಪೂರ್ವ ಅಧ್ಯಕ್ಷರಾಗಿದ್ದರು. ಅವರ ಅವಧಿಯಲ್ಲೂ ಸಹ ಇವರು ಅಧಿಕಾರಿಯಾಗಿದ್ದು ಅವರು ಒಂದು ಅಧ್ಯಕ್ಷರಾಗಿದ್ದಂತಹ ಸಮಯದಲ್ಲಿ ತುಂಬ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಪಂಚಾಯತಿನಲ್ಲಿ ಮಾಡಿರೋದನ್ನು ಎಲ್ಲರೂ ನೋಡಬಹುದು. ನಮ್ಮ ಪಂಚಾಯತಿ ಎಲ್ಲ ಊರುಗಳಿಗೂ ಅವರ ದಂಪತಿಗಳು ಮಾದರಿಯಾಗಿರ್ತಾರೆ. ಸೊ ಅವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಭಗವಾನ್ ಬದ್ರು ಬಾಬಾ ಸಾಹೇಬರು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಜೈ ಭೀಮ್. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ಬಡವರ ಬಂಧು, ಸ್ನೇಹಜೀವಿ, ನನ್ನ ಪ್ರೀತಿಯ ಯಜಮಾನರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ. ಅವರಿಗೆ ದೇವರು ಸಕಲ ಆರೋಗ್ಯ, ಐಶ್ವರ್ಯ, ಸಂಪತ್ತು, ನೆಮ್ಮದಿ ಹಾಗೂ ಉತ್ತಮವಾಗಿ ಜನಸೇವೆ ಮಾಡಲಿ ಅಂತ, ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಹಾಗೂ ಈ ಸಮಾರಂಭವನ್ನು ಸಹಕರಿಸಿದ ಎಲ್ಲ ನನ್ನ ಸ್ನೇಹಿತರಿಗೆ, ಅಣ್ಣ ತಮ್ಮಂದಿರಿಗೂ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ. ಏನು ಈ ದಿನ ನೋಡ್ತಾ ಇದ್ದರೆ ತುಂಬ ಖುಷಿ ಅನಿಸುತ್ತೆ. ನಮ್ಮ ಗ್ರಾಮಸ್ಥರು, ಯುವಕರು, ಮುತ್ತಲಿನ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ತುಂಬ ವಿಜೃಂಭಣೆಯಿಂದ ನಮ್ಮ ಯಜಮಾನರಿಗೆ ಬರ್ತ್ಡೇ ವಿಶ್ ಮಾಡಿದ್ದಾರೆ. ನಿನ್ನೆ ಇದ್ದಿದ್ದು ಅವರು ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಈ ದಿನ ಕಾರ್ಯಕ್ರಮವನ್ನು ನಂಬಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಗ್ರಾಮದ ಯುವಕರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅವರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ, ಅಭಿಮಾನ, ಗೌರವ ಸದಾ ನಮಗೆ ಮರೆಯೋದಕ್ಕಾಗಲ್ಲ. ಅವ್ರಿಗೆ ದೇವರು ಆಯುರ ಆರೋಗ್ಯ ಎಲ್ಲ ಕೊಟ್ಟು ಸದಾ ಕಾಪಾಡಲಿ. ಅದೇ ರೀತಿ ಜೀವನದಲ್ಲಿ ನಾವು ಸಾಧನೆ ಮಾಡಬೇಕು ಅಂದರೆ ಅದು ಯುವಕರ, ಆಮೇಲೆ ದೊಡ್ಡವರ ಆಶೀರ್ವಾದ, ಗ್ರಾಮಸ್ಥರ ಆಶೀರ್ವಾದ ಪ್ರತಿಯೊಂದು ಇರಲೇಬೇಕು. ಅದೇನೋ ನಮ್ಮ ಮೇಲೆ ಅಭಿಮಾನ, ಗೌರವ ಇಟ್ಕೊಂಡಿರೋದಕ್ಕೆ ನಾನು ನಮ್ಮ ಕುಟುಂಬದ ಪರವಾಗಿ ಎಲ್ಲರಿಗೂ ಸಹ, ನನ್ನ ಬಂಧು ಬಳಗ, ಸ್ನೇಹಿತರು, ಗ್ರಾಮಸ್ಥರು, ಯುವಕರಿಗೆ, ಪ್ರತಿಯೊಬ್ಬರಿಗೂ, ಆಮೇಲೆ ಮಾಧ್ಯಮ ಮಿತ್ರರು, ನಮ್ಮ ಸಹೋದರರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಬಂದು ನಮ್ಮನ್ನು 4 ಜನಕ್ಕೆ ಮಾದರಿ ಕೆಲಸ ಕಾರ್ಯಗಳನ್ನು ತೋರಿಸ್ಕೊಟ್ಟಿದ್ದಕ್ಕೆ ಎಲ್ರಿಗೂ ಸಹ ನನ್ನ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅಂದರೆ ಈ ಯುವಕರು ಎಷ್ಟೆಲ್ಲ ನಮ್ಮ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ನಮ್ಮ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಮಣಿ ರಕ್ತದಲ್ಲಿ ಫೋಟೋ ಸಹ ಮಾಡಿಸಿದರೆ, ಇನ್ನೂ ಹಲ್ವಾರು ರೀತಿ ಹುಡುಗರೆಲ್ಲ ತುಂಬ ಶ್ರಮಪಟ್ಟು ನಮ್ಮ ರಾಹುಲ್ ಟೀಮ್ ಆಗಲಿ, ಮಣಿ ಟೀಮ್ ಆಗಲಿ, ನಾಗರಾಜಣ್ಣವರು, ಹೆನ್ನಾಗರ, ರಾಜಾಪುರ, ಸುತ್ತಮುತ್ತಲಿನ ಗ್ರಾಮಸ್ಥರು ನಮ್ಮ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ನಾನು ಯಾವಾಗಲೂ ಅವ್ರಿಗೆ ಋಣಿಯಾಗಿರ್ತೀನಿ. ಮೊದಲನೇದಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಆಗಿರತಕ್ಕಂಥ ಮುನ್ರಾಜಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮುನ್ರಾಜಣ್ಣವರು ಏನು ಗ್ರಾಮ ಪಂಚಾಯಿತಿಯಲ್ಲಿ ಉತ್ತಮವಾದ ಸೇವೆಯನ್ನು ಮಾಡಿಕೊಂಡು ಇವತ್ತು ಎಷ್ಟು ಜನ ಯುವಕರು ಇವರ ಒಂದು ಬೆಂಬಲಕ್ಕೆ ನಿಂತಿದ್ದಾರೆ ಅಂದರೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಖಂಡಿತ ಉತ್ತಮವಾದ ಸಮಾಜ ಸೇವೆಯನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯ ಆರೋಗ್ಯ ದೇವರು ಕೊಡಲಿ, ರಾಜಕೀಯದಲ್ಲಿ ಒಳ್ಳೆಯ ಭವಿಷ್ಯ ಸಿಗಲಿ ಅಂತೇಳಿ ಈ ಮೂಲಕ ಎಲ್ಲರಲ್ಲೂ ಕೇಳ್ಕೊತೀನಿ. ಇವತ್ತೊಂದು ದಿನ ಜಿ ಮುನ್ರಾಜಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಹೆನ್ನಾಗರ ಪಂಚಾಯಿತಿಯ 8 ಊರುಗಳವರು ಯುವಕರು ಬಂದು ಇಲ್ಲಿ ಏನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹೊಸಳ್ಳಿಗೆ ಇದು ಹಬ್ಬದ ರೀತಿ ವಾತಾವರಣ ಸೃಷ್ಟಿ ಮಾಡಿದೆ. ನಮ್ಮ ಊರಿನ ಯುವಕರ ಕಣ್ಮಣಿಯಾದಂತಹ ಮುನ್ರಾಜ್ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ ಕೊಡಲಿ ಅಂದ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ. ನಿನ್ನೆ ಏನು ನಮ್ಮ ಜಿ ಮುನ್ರಾಜಣ್ಣವ್ರದ್ದು 52ನೇ ವರ್ಷದ ಹುಟ್ಟುಹಬ್ಬ ಇತ್ತು. ಆದರೆ ನಿನ್ನೆ ಇರಲಿಲ್ಲ, ಅವರು ಕಾರಣಾಂತರಗಳಿಂದ ಇವತ್ತಿದ್ದಾರೆ. ಏನು ಇವತ್ತು ನಾವು ವಿಜೃಂಭಣೆಯಿಂದ ಇವತ್ತು ಅವರ ಹುಟ್ಟುಹಬ್ಬವನ್ನು ಎಲ್ಲ ಯುವಕರು ಸೇರಿಕೊಂಡು, ಎಲ್ಲ ಗ್ರಾಮದ ಯುವಕರು ಸೇರಿಕೊಂಡು ಆಚರಣೆ ಮಾಡಿದ್ದೀವಿ. ಅವ್ರಿಗೆ ಸಕಲ ಆಯುಷ್ಯ, ಆರೋಗ್ಯ, ಅಂತಸ್ತು ಎಲ್ಲನೂ ಕೊಟ್ಟು ದೇವರು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ.
ಅದೇ ರೀತಿಯಾಗಿ ಅವರು ಹೆಚ್ಚು ಹೆಚ್ಚು ಯುವಕರಿಗೆ ಸಹಕಾರ ಕೊಡಲಿ. ಅದೇ ರೀತಿ ನಮ್ಮೆಲ್ಲರ ಯುವಕರ ಕಣ್ಮಣಿ ಸ್ನೇಹಜೀವಿ ನಮ್ಮ ಎನ್ನಾಗರ ಪಂಚಾಯಿತಿಯ ಅಧಿಕಾರಿಯಾದಂತಹ ನಮ್ಮ ಮುನ್ರಾಜಣ್ಣವ್ರದ್ದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಒಂದು ಸೆಲೆಬ್ರೇಷನ್ನಲ್ಲಿ ಇಟ್ಕೊಂಡಿದ್ದು ತುಂಬ ಅದ್ಭುತವಾಗಿ ನಮ್ಮ ರಾಹುಲ್, ಜ್ಯೋತೇಶ್ ಮತ್ತು ತಂಡ ಮತ್ತು ಎನ್ನಾಗರದಿಂದ ಬಂದಂತಹ ಮಣಿ ತಂಡ, ನಾರಾಯಣ ಸ್ವಾಮಿ, ಅಮೃತ್ ಇವರೆಲ್ಲ ಬಂದು ತುಂಬ ಅದ್ಧೂರಿಯಾಗಿ ಹೂವಿನ ಸುರಿಮಳೆಯನ್ನು ಸುರಿದು ಕೇಕನ್ನು ಕಟ್ ಮಾಡಿ ತುಂಬ ಅದ್ಭುತವಾಗಿ ಪಟಾಕಿಯನ್ನೆಲ್ಲ ಸಿಡಿಸಿ ಅವರಿಗೆ ಶುಭಾಶಯಗಳನ್ನು ಕೋರಿರ್ತಾರೆ. ನಮ್ಮ ಅಣ್ಣನವರ ಶ್ರೀಮತಿಯವರಾದ ಮುನ್ರತ್ನ ಮುನ್ರಾಜ್ರವರು ನಿಕಟಪೂರ್ವ ಅಧ್ಯಕ್ಷರಾಗಿದ್ದರು. ಅವರ ಅವಧಿಯಲ್ಲೂ ಸಹ ಇವರು ಅಧಿಕಾರಿಯಾಗಿದ್ದು ಅವರು ಒಂದು ಅಧ್ಯಕ್ಷರಾಗಿದ್ದಂತಹ ಸಮಯದಲ್ಲಿ ತುಂಬ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಪಂಚಾಯತಿನಲ್ಲಿ ಮಾಡಿರೋದನ್ನು ಎಲ್ಲರೂ ನೋಡಬಹುದು. ನಮ್ಮ ಪಂಚಾಯತಿ ಎಲ್ಲ ಊರುಗಳಿಗೂ ಅವರ ದಂಪತಿಗಳು ಮಾದರಿಯಾಗಿರ್ತಾರೆ. ಸೊ ಅವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಭಗವಾನ್ ಬದ್ರು ಬಾಬಾ ಸಾಹೇಬರು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಜೈ ಭೀಮ್. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ಬಡವರ ಬಂಧು, ಸ್ನೇಹಜೀವಿ ನನ್ನ ಪ್ರೀತಿಯ ಯಜಮಾನರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ. ಅವರಿಗೆ ದೇವರು ಸಕಲ ಆರೋಗ್ಯ, ಐಶ್ವರ್ಯ, ಸಂಪತ್ತು, ನೆಮ್ಮದಿ ಹಾಗೂ ಉತ್ತಮವಾಗಿ ಜನಸೇವೆ ಮಾಡಲಿ ಅಂತ, ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಹಾಗೂ ಈ ಸಮಾರಂಭವನ್ನು ಸಹಕರಿಸಿದ ಎಲ್ಲ ನನ್ನ ಸ್ನೇಹಿತರಿಗೆ, ಅಣ್ಣ ತಮ್ಮಂದಿರಿಗೂ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ. ಏನಿ ದಿನ ನೋಡ್ತಾ ಇದ್ದರೆ ತುಂಬ ಖುಷಿ ಅನಿಸುತ್ತೆ. ನಮ್ಮ ಗ್ರಾಮಸ್ಥರು, ಯುವಕರು, ಮುತ್ತಲಿನ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ತುಂಬ ವಿಜೃಂಭಣೆಯಿಂದ ನಮ್ಮ ಯಜಮಾನರಿಗೆ ಬರ್ತ್ಡೇ ವಿಶ್ ಮಾಡಿದ್ದಾರೆ. ನಿನ್ನೆ ಇದ್ದಿದ್ದು ಅವರು ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಈ ದಿನ ಕಾರ್ಯಕ್ರಮವನ್ನು ನಂಬಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಗ್ರಾಮದ ಯುವಕರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅವರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ, ಅಭಿಮಾನ, ಗೌರವ ಸದಾ ನಮಗೆ ಮರೆಯೋದಕ್ಕಾಗಲ್ಲ. ಅವ್ರಿಗೆ ದೇವರು ಆಯುರ ಆರೋಗ್ಯ ಎಲ್ಲ ಕೊಟ್ಟು ಸದಾ ಕಾಪಾಡಲಿ. ಅದೇ ರೀತಿ ಜೀವನದಲ್ಲಿ ನಾವು ಸಾಧನೆ ಮಾಡಬೇಕು ಅಂದರೆ ಅದು ಯುವಕರ, ಆಮೇಲೆ ದೊಡ್ಡವರ ಆಶೀರ್ವಾದ, ಗ್ರಾಮಸ್ಥರ ಆಶೀರ್ವಾದ ಪ್ರತಿಯೊಂದು ಇರಲೇಬೇಕು. ಅದೇನೋ ನಮ್ಮ ಮೇಲೆ ಅಭಿಮಾನ, ಗೌರವ ಇಟ್ಕೊಂಡಿರೋದಕ್ಕೆ ನಾನು ನಮ್ಮ ಕುಟುಂಬದ ಪರವಾಗಿ ಎಲ್ಲರಿಗೂ ಸಹ, ನನ್ನ ಬಂಧು ಬಳಗ, ಸ್ನೇಹಿತರು, ಗ್ರಾಮಸ್ಥರು, ಯುವಕರಿಗೆ, ಪ್ರತಿಯೊಬ್ಬರಿಗೂ, ಆಮೇಲೆ ಮಾಧ್ಯಮ ಮಿತ್ರರು, ನಮ್ಮ ಸಹೋದರರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಬಂದು ನಮ್ಮನ್ನು 4 ಜನಕ್ಕೆ ಮಾದರಿ ಕೆಲಸ ಕಾರ್ಯಗಳನ್ನು ತೋರಿಸ್ಕೊಟ್ಟಿದ್ದಕ್ಕೆ ಎಲ್ರಿಗೂ ಸಹ ನನ್ನ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅಂದರೆ ಈ ಯುವಕರು ಎಷ್ಟೆಲ್ಲ ನಮ್ಮ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ನಮ್ಮ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಮಣಿ ರಕ್ತದಲ್ಲಿ ಫೋಟೋ ಸಹ ಮಾಡಿಸಿದರೆ. ಇನ್ನೂ ಹಲ್ವಾರು ರೀತಿ ಹುಡುಗರೆಲ್ಲ ತುಂಬ ಶ್ರಮಪಟ್ಟು ನಮ್ಮ ರಾಹುಲ್ ಟೀಮ್ ಆಗಲಿ, ಮಣಿ ಟೀಮ್ ಆಗಲಿ, ನಾಗರಾಜಣ್ಣ ಅವರು, ಎನ್ನಾಗರ, ರಾಜಾಪುರ, ಸುತ್ತಮುತ್ತಲಿನ ಗ್ರಾಮಸ್ಥರು ನಮ್ಮ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ನಾನು ಯಾವಾಗಲೂ ಅವರಿಗೆ ಋಣಿಯಾಗಿರ್ತೀನಿ. ಮೊದಲನೇದಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಆಗಿರತಕ್ಕಂಥ ಮುನ್ರಾಜಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮುನ್ರಾಜಣ್ಣವರು ಏನು ಗ್ರಾಮ ಪಂಚಾಯಿತಿಯಲ್ಲಿ ಉತ್ತಮವಾದ ಸೇವೆಯನ್ನು ಮಾಡಿಕೊಂಡು ಇವತ್ತು ಎಷ್ಟು ಜನ ಯುವಕರು ಇವರ ಒಂದು ಬೆಂಬಲಕ್ಕೆ ನಿಂತಿದ್ದಾರೆ ಅಂದರೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಖಂಡಿತ ಉತ್ತಮವಾದ ಸಮಾಜ ಸೇವೆಯನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯ ಆರೋಗ್ಯ ದೇವರು ಕೊಡಲಿ, ರಾಜಕೀಯದಲ್ಲಿ ಒಳ್ಳೆಯ ಭವಿಷ್ಯ ಸಿಗಲಿ ಅಂತೇಳಿ ಈ ಮೂಲಕ ಎಲ್ಲರಲ್ಲೂ ಕೇಳ್ಕೊತೀನಿ. ಇವತ್ತಿನ ದಿನ ಜಿ ಮುನ್ರಾಜಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಎನ್ನಾಗರ ಪಂಚಾಯಿತಿಯ 8 ಊರುಗಳವರು ಯುವಕರು ಬಂದು ಇಲ್ಲಿ ಏನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹೊಸಳ್ಳಿಗೆ ಇದು ಹಬ್ಬದ ರೀತಿ ವಾತಾವರಣ ಸೃಷ್ಟಿ ಮಾಡಿದೆ. ನಮ್ಮ ಊರಿನ ಯುವಕರ ಕಣ್ಮಣಿಯಾದಂತಹ ಮುನ್ರಾಜ್ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ ಕೊಡಲಿ ಅಂದ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ. ನಿನ್ನೆ ಏನು ನಮ್ಮ ಜಿ ಮುನ್ರಾಜಣ್ಣವ್ರದ್ದು 52ನೇ ವರ್ಷದ ಹುಟ್ಟುಹಬ್ಬ ಇತ್ತು. ಆದರೆ ನಿನ್ನೆ ಇರಲಿಲ್ಲ, ಅವರು ಕಾರಣಾಂತರಗಳಿಂದ ಇವತ್ತಿದ್ದಾರೆ. ಏನು ಇವತ್ತು ನಾವು ವಿಜೃಂಭಣೆಯಿಂದ ಇವತ್ತು ಅವರ ಹುಟ್ಟುಹಬ್ಬವನ್ನು ಎಲ್ಲ ಯುವಕರು ಸೇರಿಕೊಂಡು, ಎಲ್ಲ ಗ್ರಾಮದ ಯುವಕರು ಸೇರಿಕೊಂಡು ಆಚರಣೆ ಮಾಡಿದ್ದೀವಿ. ಅವ್ರಿಗೆ ಸಕಲ ಆಯುಷ್, ಆರೋಗ್ಯ,
ಅಂತಸ್ತು ಎಲ್ಲನೂ ಕೊಟ್ಟು ದೇವರು ಕಾಪಾಡಲಿ ಅಂತ ಎಲ್ಲರೂ ದೇವರಲ್ಲಿ ಕೇಳ್ಕೊತೀನಿ. ಅದೇ ರೀತಿಯಾಗಿ ಅವರು ಹೆಚ್ಚು ಯುವಕರಿಗೆ ಸಹಕಾರ ಕೊಡಲಿ, ಅದೇ ರೀತಿಯಾಗಿ ಮುಂದುವರಿಲಿ ಅಂತ ಕೇಳ್ಕೊಳ್ತಾ ನಮ್ಮೆಲ್ಲರ ಯುವಕರ ಕಣ್ಮಣಿ, ಸ್ನೇಹಜೀವಿ, ನಮ್ಮ ಎನ್ನಾಗರ ಪಂಚಾಯಿತಿಯ ಅಧಿಕಾರಿಯಾದಂತಹ ನಮ್ಮ ಮುನ್ರಾಜಣ್ಣವ್ರದ್ದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಒಂದು ಸೆಲೆಬ್ರೇಷನ್ನಲ್ಲಿ ಇಟ್ಕೊಂಡಿದ್ದು ತುಂಬ ಅದ್ಭುತವಾಗಿ ನಮ್ಮ ರಾಹುಲ್, ಜ್ಯೋತೇಶ್ ಮತ್ತು ತಂಡ ಮತ್ತು ಎನ್ನಾಗರದಿಂದ ಬಂದಂತಹ ಮಣಿ ತಂಡ, ನಾರಾಯಣ ಸ್ವಾಮಿ, ಅಮೃತ್ ಇವರೆಲ್ಲ ಬಂದು ತುಂಬ ಅದ್ಧೂರಿಯಾಗಿ ಹೂವಿನ ಸುರಿಮಳೆಯನ್ನು ಸುರಿದು ಕೇಕನ್ನು ಕಟ್ ಮಾಡಿ ತುಂಬ ಅದ್ಭುತವಾಗಿ ಪಟಾಕಿಯನ್ನೆಲ್ಲ ಸಿಡಿಸಿ ಅವರಿಗೆ ಶುಭಾಶಯಗಳನ್ನು ಕೋರಿರ್ತಾರೆ. ನಮ್ಮ ಅಣ್ಣನವರ ಶ್ರೀಮತಿಯವರಾದ ಮುನ್ರತ್ನ ಮುನ್ರಾಜ್ರವರು ನಿಕಟಪೂರ್ವ ಅಧ್ಯಕ್ಷರಾಗಿದ್ದರು. ಅವರ ಅವಧಿಯಲ್ಲೂ ಸಹ ಇವರು ಅಧಿಕಾರಿಯಾಗಿದ್ದು ಅವರು ಒಂದು ಅಧ್ಯಕ್ಷರಾಗಿದ್ದಂತಹ ಸಮಯದಲ್ಲಿ ತುಂಬ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಪಂಚಾಯತಿನಲ್ಲಿ ಮಾಡಿರೋದನ್ನು ಎಲ್ಲರೂ ನೋಡಬಹುದು. ನಮ್ಮ ಪಂಚಾಯತಿ ಎಲ್ಲ ಊರುಗಳಿಗೂ ಅವರ ದಂಪತಿಗಳು ಮಾದರಿಯಾಗಿರ್ತಾರೆ.